ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ಹೇಮಾದ್ರಿ ನಿಭಗಾತ್ರಾಯ ಸೀತಾಶೋಕ ವಿನಾಶಿನೇ ರಾಮಾಂಘ್ರಿ ಸೇವಕಾಯ ಸ್ಯಾದ್ ಆಂಜನೇಯಾಯ ಮಂಗಳಂ. ಪುಣ್ಯಾಂಭೋಜ ವಿಕಾಸಾಯ ಪಾಪಧ್ವಾಂ ತಕ್ಷಯಾಯ ಚ ಶ್ರೀಮಾನ್ ಆವಿರಭೂದ್ಭೂಮೌ ರಾಮಾನುಜ ದಿವಾಕರಃ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿ ಸ್ಮೃತಿ ಸೂತ್ರಾಣಾಂ ಅಂತರ್ಜರಮಶೀಷಮತ್. ಶ್ರೀ ರಾಮಾಯಣ ಶರಣಾಗತಿ ಶಾಸ್ತ್ರ. ಶ್ರೀ ವೈಷ್ಣವ ಸಿದ್ಧಾಂತದ ಜೀವನಾಡಿಯೇ ಶರಣಾಗತಿ. ಈ ಶರಣಾಗತಿ ಮಾಲೆಯಲ್ಲಿ ವಿಭೀಷಣ ಶರಣಾಗತಿ ಮಧ್ಯಮಣಿಯಂತೆ ಶೋಭಾಯಮಾನವಾಗಿದೆ. ಶ್ರೀರಾಮನೇ ಸ್ವತಃ ಶರಣಾಗತಿಯ ಹಿರಿಮೆಯನ್ನು ಇಲ್ಲಿ ವಿವರಿಸಿದ್ದಾನೆ. ಅದಕ್ಕೋಸ್ಕರನೇ ವಿಭೀಷಣ ಶರಣಾಗತಿ ನಮ್ಮ ಸಂಪ್ರದಾಯದಲ್ಲಿ ವಿಶೇಷವಾದದ್ದು. ಈ ಶರಣಾಗತಿ ತತ್ವವನ್ನು ನಮ್ಮ ಆಚಾರ್ಯರುಗಳು ವಿಪುಲವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. 10 ನಿಮಿಷ ಅಲ್ಲ, 1 ದಿವಸ ಅಲ್ಲ, 1 ವಾರ ಅಲ್ಲ, 1 ತಿಂಗಳುಗಳ ಕಾಲ ವಿಭೀಷಣ ಶರಣಾಗತಿಯ ಮಹಿಮೆಯನ್ನು ಹೇಳಬಹುದು. ಅನೇಕ ಆಚಾರ್ಯರುಗಳು ಇದಕ್ಕೆ ಅವರದೇ ಆದಂಥ ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ. ಪ್ರಕೃತ ರಾಮಕಥೆಯಲ್ಲಿ ವಿಭೀಷಣ ಶರಣಾಗತಿಯನ್ನು ಅತ್ಯಂತ ಸಂಗ್ರಹವಾಗಿ ನಿಮಗೆ ನಾನು ಇವಾಗ ನೀಡ್ತಾ ಇದ್ದೀನಿ. ವಿಭೀಷಣ ತನ್ನ 4 ಅನುಯಾಯಿಗಳೊಡನೆ ಸಮುದ್ರ ತೀರದ ಉತ್ತರಕ್ಕೆ ಬಂದ. ಅಂತರಿಕ್ಷದಲ್ಲೇ ನಿಂತಿದ್ದ. ಕೆಳಗಿರುವಂತಹ ವಾನರನ್ನೆಲ್ಲ ಕುರಿತು ಗಟ್ಟಿಯಾಗಿ ಕೂಗಿ ಹೇಳ್ತಾನೆ, ರಾವಣ ಒಬ್ಬ ದುರಾಚಾರಿ, ಅವನು ರಾಕ್ಷಸ ರಾಜ, ಅವನ ತಮ್ಮ ನಾನು, ನನ್ನ ಹೆಸರು ವಿಭೀಷಣ ಅಂತ. ನಾನು ರಾವಣನಿಗೆ ಅನೇಕ ರೀತಿಯಲ್ಲಿ ಬುದ್ಧಿವಾದಗಳನ್ನು ಹೇಳಿದೆ, ಸೀತೆಯನ್ನು ವಾಪಸ್ಸು ರಾಮನಿಗೆ ಅರ್ಪಿಸಿಬಿಡು ಅಂತ. ಅವನು ನನ್ನ ಮಾತು ಕೇಳಲಿಲ್ಲ. ಅಷ್ಟೇ ಅಲ್ಲ, ನನ್ನನ್ನು ಅವಮಾನಿಸಿಬಿಟ್ಟ, ನನ್ನನ್ನು ಅವಾಚ್ಯ ಶಬ್ದಗಳಿಂದ ಬೈದ. ನನಗೆ ಅಲ್ಲಿ ಇರಲಿಕ್ಕೆ ಸಾಧ್ಯ ಆಗಲಿಲ್ಲ. ನನ್ನ ಹೆಂಡತಿ ಮಕ್ಕಳನ್ನೆಲ್ಲ ಅಲ್ಲೇ ಬಿಟ್ಟು ಈ 4 ಜನ ಅನುಚರರ ಜೊತೆ ನಾನಿಲ್ಲಿ ಬಂದಿದ್ದೇನೆ. ಬೇಗ ಹೋಗಿ ರಾಘವನಿಗೆ ಹೇಳಿ ನಾನು ವಿಭೀಷಣ ಬಂದಿದ್ದೀನಿ, ನಾನು ಅವನಿಗೆ ಶರಣಾಗ್ತಾ ಇದ್ದೀನಿ, ನನಗೆ ಅಭಯವನ್ನು ಕೊಡಲಿ ಅಂತ ವಿಭೀಷಣ ಹೇಳ್ತಾನೆ. ಸರ್ವಲೋಕ ಶರಣ್ಯಾಯ ರಾಘವಾಯ ಮಹಾತ್ಮನೇ ನಿವೇದಯಿತು ಮಾಂ ಕ್ಷಿಪ್ರಂ ವಿಭೀಷಣ ಉಪಸ್ಥಿತಂ. ಅದ್ಭುತವಾದಂತಹ ಪ್ರಸಂಗ. ವಿಭೀಷಣ ಶರಣಾಗತಿಯ ಪ್ರಸಂಗ ಎಷ್ಟು ಹೇಳಿದ್ರೂ ಅದು ಮುಗಿಯದೇ ಅಂತೆ ಮುಗಿಯೋದು. ಮುಹೂರ್ತದ ಕಾಲದಲ್ಲಿ ವಿಭೀಷಣ ರಾಮ ಲಕ್ಷ್ಮಣರ ಸನ್ನಿಧಾನಕ್ಕೆ ಬಂದ. ಹೋದ ಅಂತ ಹೇಳಿಲ್ಲ, ಬಂದ ಅಂತ ಹೇಳಿದ್ದಾರೆ. ಇದನ್ನೇ ನಮ್ಮ ಆಚಾರ್ಯರುಗಳು ಹೇಳಿದ್ದು. ಅವನು ಇದುವರೆಗೆ ರಾಕ್ಷಸರ ಮಧ್ಯದಲ್ಲಿದ್ದ. ಅವನು ಧರ್ಮಾತ್ಮ. ಇಲ್ಲಿ ಧರ್ಮಪ್ರಭು ರಾಮ ಇದ್ದಾನೆ. ಆದರೆ ರಾಕ್ಷಸರ ಮಧ್ಯೆಯಿಂದ ಬಿಟ್ಟು ಅವನ ಮನೆಗೆ ಇಲ್ಲಿಗೆ ಬಂದ. ಅವನ ಮನೆ ರಾಮನ ಸನ್ನಿಧಾನ. ಅದಕ್ಕೋಸ್ಕರವೇ ವಾಲ್ಮೀಕಿ ಮಹರ್ಷಿಗಳು ಈ ಶಬ್ದವನ್ನು ಬಹಳ ಮಾರ್ಮಿಕವಾಗಿ ಇಲ್ಲಿ ಉಪಯೋಗಿಸಿದ್ದಾರೆ. ವಿಭೀಷಣ ಶರಣಾಗಿ ಬಂದಿದ್ದನ್ನು ವಾನರರೆಲ್ಲ ಬಂದು ಹೇಳ್ತಾರೆ. ಸುಗ್ರೀವ ಬಂದು ಹೇಳ್ತಾನೆ. ರಾಮ ಎಲ್ಲರ ಅಭಿಪ್ರಾಯವನ್ನು ಕೇಳ್ತಾನೆ. ಮೊದಲು ಸುಗ್ರೀವನನ್ನು ಕೇಳ್ತಾನೆ. ಸುಗ್ರೀವ, ವಿಭೀಷಣ ಇವಾಗ ಇಲ್ಲಿಗೆ ಬಂದಿದ್ದಾನೆ, ನಾವು ಅವರನ್ನು ಸೇರಿಸ್ಕೋಬೋದಾ ಅಂತ. ಆಗ ಸುಗ್ರೀವ ಹೇಳ್ತಾನೆ, ವಿಭೀಷಣ ಶತ್ರು ಸೈನ್ಯದಿಂದ ಬಂದಿದ್ದಾನೆ. ಅವನು ಯಾಕೆ ಬಂದಿದ್ದಾನೋ ಗೊತ್ತಿಲ್ಲ, ನಿಜವಾದಂತಹ ಕಾರಣ ತಿಳಿಬೇಕು ಅಂತ ಹೇಳ್ತಾನೆ. ಆಮೇಲೆ ಯುವರಾಜ ಅಂಗದನ್ನು ಕೇಳ್ತಾನೆ. ಆ ಅಂಗದನ್ನು ಇದೇ ರೀತಿ ಹೇಳ್ತಾನೆ, ರಾಮ, ಅವನು ರಾವಣನ ತಮ್ಮ, ರಾವಣನ ಕಡೆಯಿಂದ ಈ ಸಂದರ್ಭದಲ್ಲಿ ಬಂದಿದ್ದಾನೆ. ನನಗೇನೋ ತುಂಬ ಸಂದೇಹ ಬರ್ತಾ ಇದೆ, ನಿಜ ಸ್ಥಿತಿ ತಿಳಿಬೇಕು. ಅದಕ್ಕೋಸ್ಕರ ಯಾರನ್ನಾದರೂ ಗೂಢಚಾರನ ಅಲ್ಲಿ ಕಳಿಸೋಣ, ಆಮೇಲೆ ಅವನನ್ನು ಕರೆಯೋಣ ಅಂತ.
ಮೈಂದ ಮುಂತಾದಂಥ ಎಲ್ಲ ವಾನರರು ಇದೇ ರೀತಿ ಅಭಿಪ್ರಾಯವನ್ನು ಹೇಳ್ತಾರೆ. ಕೊನೆಯಲ್ಲಿ ರಾಮ ಹನುಮಂತನನ್ನು ಕೇಳ್ತಾನೆ. ಹನುಮಂತ ತನ್ನ ಮಧುರವಾದಂಥ ಮಾತಿನಿಂದ ಹೇಳ್ತಾನೆ, ಸುಗ್ರೀವ, ಅಂಗದ, ಮೈಂದ ಮುಂತಾದವರೆಲ್ಲ ಹೇಳಿದ್ದು ನನಗೆ ಸರಿ ಕಾಣಿಸ್ಲಿಲ್ಲ. ಅವನನ್ನು ರಹಸ್ಯವಾಗಿ ಹೋಗಿ ಪರೀಕ್ಷೆ ಮಾಡೋದು ಸರಿಯಲ್ಲ. ವಿಭೀಷಣ ಇಲ್ಲಿಗೆ ಬಂದಿರುವಂತಹ ಸಮಯ ಮತ್ತು ಸ್ಥಳ ಉತ್ತಮವಾಗಿದೆ. ವಿಭೀಷಣ ರಾಕ್ಷಸನನ್ನು ತ್ಯಜಿಸಿ ಒಬ್ಬ ಮಹಾತ್ಮರ ಬಳಿಗೆ ಬಂದಿದ್ದಾನೆ ಅಂತ ಹೇಳ್ತಾನೆ. ರಾಮನಿಗೆ ಹನುಮಂತನ ಮಾತು ತುಂಬ ಹಿಡಿಸ್ತು. ರಾಮ ಹೇಳಿದ, ಮಿತ್ರ ಭಾವದಿಂದ ಬಂದಿರುವಂಥ ವಿಭೀಷಣನನ್ನು ನಾನು ಯಾವುದೇ ಕಾರಣದಿಂದಲೂ ಪರಿತ್ಯಜಿಸುವುದಿಲ್ಲ. ಅವನಲ್ಲಿ ಕೆಲವು ದೋಷಗಳು ಇರಬಹುದು. ಅವನು ನನ್ನನ್ನು ಶರಣಾಗಿ ಬಂದಿದ್ದಾನೆ. ಶರಣಾಗತರಿಗೆ ಆಶ್ರಯ ನೀಡುವುದೇ ನನ್ನ ಧರ್ಮ ಅಂತ ಹೇಳ್ತಾನೆ. ಸಕೃದೇವ ಪ್ರಪನ್ನಾಯ ತವಾಸ್ಮಿ ಇತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮಿ ಏತತ್. ಇದು ರಾಮ ಚರ್ಮಶ್ಲೋಕ, ಅದ್ಭುತವಾದಂತಹ ಚರ್ಮಶ್ಲೋಕ ಇದು. ಭಗವಂತನಲ್ಲಿ ಶರಣ ಹೋದರೆ ಅವನ ಕೈ ಬಿಡೋದಿಲ್ಲ ಅನ್ನುವಂಥ ಭರವಸೆಯನ್ನು ರಾಮಾವತಾರದಲ್ಲಿ ಶ್ರೀರಾಮ ಚರ್ಮಶ್ಲೋಕದ ಮುಖಾಂತರ ಹೇಳಿದ್ದಾನೆ. ಯಾರೇ ಆಗಲಿ ನೀನೇ ಗತಿ ಅಂತ ನನ್ನಲ್ಲಿ ಬಂದು ಪ್ರಪತ್ತಿ ಮಾಡಿದ್ರೆ ಅವ್ರು ನಾನು ಖಂಡಿತ ಕಾಪಾಡ್ತೀನಿ, ಇದು ನನ್ನ ವ್ರತ ಎಂದು ಆ ಶ್ರೀರಾಮ ಹೇಳ್ತಾನೆ. ಕೊನೆಗೆ ಅವನಿನ್ನೊಂದು ಮಾತನ್ನು ಹೇಳ್ತಾನೆ, ಸುಗ್ರೀವ ಬೇಗ ಹೋಗು, ವಿಭೀಷಣ್ ಕರ್ಕೊಂಡು ಬಾ. ಒಂದು ವೇಳೆ ಅವನ ಜೊತೆಯಲ್ಲಿ ರಾವಣ ಬಂದಿದ್ದರೆ ರಾವಣನನ್ನು ಕರ್ಕೊಂಡು ಬಾ. ವಿಭೀಷಣೋವ ಸುಗ್ರೀವ ಯದಿವಾ ರಾವಣ ಸ್ವಯಂ. ನನ್ನ ಸೀತೆಯನ್ನು ಕದ್ದುಕೊಂಡು ಹೋಗಿರೋವಂಥ ರಾವಣ ಬಂದರೂ ಅವನನ್ನು ಕರ್ಕೊಂಡು ಬಾ, ಅವನಿಗೂ ನಾನು ಅಭಯವನ್ನು ಕೊಡ್ತೀನಿ ಅಂತ ರಾಮ ಹೇಳ್ತಾನೆ. ಈ ಪ್ರಕರಣದಲ್ಲಿ ರಾಮನ ಶರಣಾಗತ ವಾತ್ಸಲ್ಯ ಅದ್ಭುತವಾಗಿ ಪ್ರಕಟವಾಗಿದೆ. ರಾಮನ ಔದಾರ್ಯದ ಆಳ ಅಪಾರವಾದಂಥದ್ದು. ವಿಭೀಷಣ ಶರಣಾಗತಿ ರಾಮಾಯಣದಲ್ಲಿ ರತ್ನಪ್ರಾಯವಾಗಿ ನಿಂತಿದೆ. ಮುಂದಿನ ರಾಮಕಥೆ ನಾಳೆ. ಲೋಕಾ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀರಾಮ ರಾಮ